ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಬಿಹಾರದಲ್ಲಿ ಚುನಾವಣೆಗಳು ಪೀಕಲ್ಲಿದ್ದಾವೆ. ಯಾರು ಗೆಲ್ಲಬಹುದು, ಯಾರು ಸೋಲಬಹುದು ಅಂತ ಲೆಕ್ಕಾಚಾರಗಳಲ್ಲಿ ಬೇರೆ ಎಲ್ಲರೂ ತೊಡಗಿದ್ರೆ, ಎರಡೂ ಕಡೆ ಎನ್ ಡಿ ಎ ಮತ್ತು ಈ ಮಹಾಗಠಬಂಧನ್ ಏನಿದೆ, ಇಂಡಿಯಾ ಒಕ್ಕೂಟ, ಎರಡೂ ಕಡೆ ಒಂದು ರೀತಿ ಒಮ್ಮತದ ನಿರ್ಧಾರಕ್ಕೆ ಬರೋಕ್ ಸಾಧ್ಯನೇ ಆಗಲಿಲ್ಲ. ಎನ್ ಡಿ ಎದಲ್ಲಿ ತನ್ನದೇ ಆದಂಥ ರೀತಿಯಲ್ಲಿ ಒಳಜಗಳ ಇದೆ. ಅದರಲ್ಲೂ ವಿಶೇಷವಾಗಿ ಚಿರಾಗ್ ಪಾಸ್ವಾನ್ ಮತ್ತು ನಿತೀಶ್ ಕುಮಾರ್ ನಡುವೆ ರೀತಿ ಮುಸುಕಿನ ಗುದ್ದಾಟ. ನಿನ್ನನ್ನು ನಾನು ಸೋಲಿಸ್ತೀನಿ, ನನ್ನನ್ನು ನೀನು ಸೋಲಿಸ್ತೀಯ, ನೋಡೇ ಬಿಡೋಣ ಅಂತ. ಸರಿ, ಎನ್ ಡಿ ಎ ಕತೆ ಹಾಗಿದ್ರೆ ಈ ಕಡೆ ಮಹಾಗಠಬಂಧನ್ ಇದೆಯಲ್ಲ, ಇಲ್ಲೇನು ಕಡಿಮೆ ಇಲ್ಲ, ಇಲ್ಲಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಒಳಜಗಳ ಆಗಿತ್ತು ಅಂತ ಹೇಳ್ತಾ ಇದ್ದೇನೆ. ಆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಅತಿಯಾಗಿ ಆಡ್ತಾ ಇದ್ದಂತಹ ಹಿನ್ನೆಲೆಯಲ್ಲಿ ಕೋಪಗೊಂಡಂತಹ ಹಿರಿಯ ನಾಯಕ ಲಾಲು ಪ್ರಸಾದ್ ಯಾದವ್ ಸ್ವತಃ ಫೋನ್ ಮಾಡಿ ರಾಹುಲ್ ಗಾಂಧಿಗೆ ಎಚ್ಚರಿಕೆಯನ್ನು ಕೊಟ್ಟ ನಂತರ ಕಾಂಗ್ರೆಸ್ ನಡುಗ್ತಾ ಶೇಕ್ ಆಗ್ತಾ ಬರ್ತಿದೆ. ಬಂದು ಲಾಲು ಪ್ರಸಾದ್ ಯಾದವ್ ಜೊತೆಯಲ್ಲಿ ರಾಜಸ್ಥಾನದ ಮಾಜಿ ಮುಖ್ಯಮಂತ್ರಿ ಅಶೋಕ್ ಗೆಹ್ಲೋಟ್ ಅವರ ನೇತೃತ್ವದಲ್ಲಿ ಬಂದು ಕಾಂಗ್ರೆಸ್ RJD ಜೊತೆ ಕೂತ್ಕೊಂಡು ಫೈನಲೈಸ್ ಮಾಡಿ, ಅಷ್ಟಕ್ಕೆ ನಿಲ್ಲದೆ ತೇಜಸ್ವಿ ಯಾದವ್ ನಮ್ಮ ಮೈತ್ರಿಯ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಘೋಷಣೆ ಮಾಡುವಂತಹ ಪರಿಸ್ಥಿತಿ ನಿನ್ನೆ ನಿರ್ಮಾಣ ಆಯಿತು. ಸೊ ಏನ್ ನಡೀತು ಇತ್ತೀಚಿನ ದಿನಗಳಲ್ಲಿ? ಯಾಕೆ RJD ಮತ್ತು ಕಾಂಗ್ರೆಸ್ ಮಾತು ಬಿಡುವ ಮಟ್ಟಕ್ಕೆ ಹೋಗಿತ್ತು? ಕಾಂಗ್ರೆಸ್ಸಿನ ಓವರ್ ಕಾನ್ಫಿಡೆನ್ಸ್ ಮತ್ತು ಅಹಂಕಾರ ಹೇಗೆ ಅದಕ್ಕೆ ಬಿಹಾರದಲ್ಲಿ ಲಾಲು ಪ್ರಸಾದ್ ಯಾದವ್ ಅಂತವರನ್ನ ಕೆರಳಿಸ್ತು, ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ನಿಮಗೆ ಗೊತ್ತಿರೋ ಹಾಗೆ ನವೆಂಬರ್ 6 ಮತ್ತು ನವೆಂಬರ್ 11 ಬಿಹಾರದಲ್ಲಿ ವಿಧಾನಸಭಾ ಚುನಾವಣೆಗಳಿದೆ. ನವೆಂಬರ್ 14ನೇ ತಾರೀಕು ಫಲಿತಾಂಶ ಬರುತ್ತೆ. ಮೊನ್ನೆ 20ನೇ ತಾರೀಕು, ನವೆಂಬರ್ 6ನೇ ತಾರೀಕಿನ ಮತದಾನಕ್ಕೆ ಮೊನ್ನೆ 20ನೇ ತಾರೀಕಿಗೆ ಎಲ್ಲವೂ ಮುಗೀತು. ಏನೇನು ನಾಮಪತ್ರ ಸಲ್ಲಿಕೆ, ಹಿಂಪಡೆಯುವುದು ಎಲ್ಲವೂ ಮುಗೀತು. 2ನೇ ಹಂತದ್ದು ಸಹ ಮುಗೀತಾ ಇದೆ ಇವತ್ತಿಗೆ. ಈ ಹಿನ್ನೆಲೆಯಲ್ಲಿ ಇಷ್ಟೆಲ್ಲ ಆಗಿದ್ರೂ ಸಹ ಮೈತ್ರಿಕೂಟ ಯಾವ್ಯಾವ ಪಕ್ಷ ಎಷ್ಟೆಷ್ಟು ಸೀಟುಗಳಲ್ಲಿ ಸ್ಪರ್ಧೆ ಮಾಡ್ತಿದೆ, ಎಲ್ಲೆಲ್ಲಿ ಸ್ಪರ್ಧೆ ಮಾಡ್ತಿದೆ ಅನ್ನೋದನ್ನ ಇಂಡಿಯಾ ಮೈತ್ರಿಕೂಟದಲ್ಲಿ ಫೈನಲ್ ಆಗಿ ಘೋಷಣೆ ಮಾಡಕ್ ಸಾಧ್ಯನೇ ಆಗ್ಲಿಲ್ಲ. ಯಾಕೆಂದ್ರೆ RJD ಹೇಳಿದ ಮಾತಿಗೆ ಕಾಂಗ್ರೆಸ್ ರೆಡಿ ಇರಲಿಲ್ಲ. ಕಾಂಗ್ರೆಸ್ ಬೇಡಿಕೆಗಳನ್ನು ಒಪ್ಕೊಳ್ಳೋದಕ್ಕೆ RJD ಸಿದ್ಧ ಇರಲಿಲ್ಲ. ಈ ಕಡೆ JMM ಜಾರ್ಖಂಡ್ ಮುಕ್ತಿ ಮೋರ್ಚಾ ಹೇಮಂತ್ ಸೊರೇನ್ ಅವರು ಕೋಪ ಮಾಡಿಕೊಂಡು, ನಾನು ಚುನಾವಣೆಗೆ ಸ್ಪರ್ಧೆ ಮಾಡಲ್ಲ, ಆದರೆ ಪಕ್ಕದ ರಾಜ್ಯದಲ್ಲಿ ನಾನು ಮುಖ್ಯಮಂತ್ರಿ ಅಲ್ವಾ ಜಾರ್ಖಂಡಲ್ಲಿ, ಅಲ್ಲಿ ಕಾಂಗ್ರೆಸ್ಗೆ ಒಂದು ಗತಿ ಕಾಣಿಸ್ತೀನಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಅವರು ಕಾಂಗ್ರೆಸ್ ಸಪೋರ್ಟ್ ಮೇಲೆ ಅಲ್ಲಿ ಸರ್ಕಾರ ಇರೋದು. ಕಾಂಗ್ರೆಸ್ ಮಾತ್ರ ಪಕ್ಕಕ್ಕೆ ಹೋದ್ರೆ ಸರ್ಕಾರ ಏನು ಬೀಳೋದಿಲ್ಲ. ಆದ್ರೂ ಸಹ ಅದರ ಭಾಗವಾಗಿದ್ದಾರೆ, ಮೈತ್ರಿಯಲ್ಲಿದ್ದಾರೆ. ಆದರೂ ಕಾಂಗ್ರೆಸ್ಗೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಬಿಹಾರದಲ್ಲಿ ನಮ್ಮ ಬೆನ್ನಿಗೆ ಚೂರಿ ಹಾಕಲಾಗಿದೆ, JMMಗೆ ಮೋಸ ಮಾಡಿದ್ದೀರಿ, ನಾನು ನೋಡ್ಕೊಳ್ತೀನಿ ಜಾರ್ಖಂಡ್ನಲ್ಲಿ ಕಾಂಗ್ರೆಸ್ನ ಅಂತ ಹೇಮಂತ್ ಸೊರೇನ್ ವಾರ್ನಿಂಗ್ ಕೊಟ್ಟು ಅವರು ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿಗಳೇ ಇರಲ್ಲ ಅಂತ ಹೇಳ್ಬಿಟ್ಟು ಹೋದ್ರು. ಆ ಮಟ್ಟಕ್ಕೆ ಅಲ್ಲಿ ಇಂಡಿಯಾ ಮೈತ್ರಿಕೂಟ ಅಥವಾ ಮಹಾಗಠಬಂಧನ್ ಅಂತ ಏನ್ ಕರ್ಕೊಳ್ತಾರೆ ಬಿಹಾರದಲ್ಲಿ, ಅದರಲ್ಲಿ ಒಂದು ರೀತಿ ಒಳಗೊಳಗೆ ಒಳ ಜಗಳ, ಪ್ರತಿಷ್ಠೆ ಒಂದು ಕಡೆ, ಅಹಂಕಾರ ಒಂದು ಕಡೆ, ಈಗೋ ಒಂದು ಕಡೆ, ಎಲ್ಲವೂ ಸಹ ಆವರಿಸ್ಬಿಡ್ತು. ಅದು ಯಾವ ಮಟ್ಟಕ್ಕೆ ಹೋಯ್ತು ಅಂದ್ರೆ ಕಾಂಗ್ರೆಸ್ ಮತ್ತು RJD ನಡುವೆ ಮಾತುಕತೆ ನಿಂತು ಹೋಯ್ತು. ರಾಹುಲ್ ಗಾಂಧಿ ತೇಜಸ್ವಿ ಯಾದವ್ ನಡುವೆ ಮಾತುಕತೆ ನಿಂತು ಹೋಯ್ತು. ಕಾಂಗ್ರೆಸ್ ಹಿಡಿತಾ ಇದೆ ಪಟ್ಟಿಗೆ, RJD ಸಿದ್ಧ ಇರಲಿಲ್ಲ. ಕೇಳಿದ್ರೆ RJD ಹೇಳುತ್ತೆ, ಕಳೆದ ಬಾರಿ ಇದೇ ರೀತಿ ಪಟ್ಟು ಹಿಡಿದು 70 ಸೀಟ್ ತಗೊಂಡ್ರಿ, ಬರೀ 19 ಗೆದ್ರಿ, 12 ಸೀಟುಗಳಲ್ಲಿ ನಮ್ಮ ಸರ್ಕಾರ ಬರೋದು ಮಿಸ್ ಆಯ್ತು, ಅದಕ್ಕೆ ನೀವೇ ನೇರ ಹೊಣೆ, ಈ ಬಾರಿ ಅಷ್ಟು ಸೀಟ್ ಕೊಡಲ್ಲ ನಿಮ್ಗೆ. ಕಾಂಗ್ರೆಸ್ ಅವರು ಇಲ್ಲ 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 ಇಲ್ಲ, ನಮ್ಮ ರಾಹುಲ್ ಗಾಂಧಿ ಅವರು ಕೈಗೊಂಡಂತಹ ವೋಟರ್ ಅಧಿಕಾರ ಯಾತ್ರೆಯಿಂದ ಕಾಂಗ್ರೆಸ್ಗೆ ಒಂದು ಅಲೆ ಇದೆ, ನಾವು ಈ ಬಾರಿ ಬಹಳ ಹೆಚ್ಚು ಸೀಟುಗಳನ್ನು ಗೆಲ್ತೀವಿ, ನಮಗೆ 80 ಸೀಟ್ ಕೊಡಿ, 80 ಸೀಟ್ ಕೊಡಿ, ನಾವು ಗೆದ್ಕೊಂಡ್ಬರ್ತೀವಿ ಅಂತ. ಅವರು ಲಾಲು ಪ್ರಸಾದ್ ಯಾದವ್ ಒಪ್ಲಿಲ್ಲ, ತೇಜಸ್ವಿ ಯಾದವ್ ಒಪ್ಲಿಲ್ಲ. ಈ ಹಗ್ಗ ಜಗ್ಗಾಟದ ನಡುವೆನೆ ದಿನಾಂಕಗಳ ಹತ್ರ ಬಂದಿದ್ರಿಂದ ಕೆಲವು ಕ್ಷೇತ್ರಗಳಲ್ಲಿ ಎರಡೂ ಪಕ್ಷದವರು ಮೈತ್ರಿಯಲ್ಲಿದ್ದರೂ ಸಹ ಒಬ್ಬರ ವಿರುದ್ಧ ಒಬ್ಬರು ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿ ನಾಮಪತ್ರಗಳು ಸಲ್ಲಿಕೆ ಆಗೋಯ್ತು. ಇವತ್ತು ಸುಮಾರು 12ರಿಂದ 14 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಮತ್ತು RJD ಇಬ್ಬರು ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಅಂತಹ ಪರಿಸ್ಥಿತಿ ನಿರ್ಮಾಣ ಆಗೋಯ್ತು, ಒಂದು ಒಪ್ಪಂದ ಆಗ್ಲೇ ಇಲ್ಲ. ಇನ್ನೊಂದು ದುರಹಂಕಾರ ಏನ್ ಕಾಂಗ್ರೆಸ್ನ ಸ್ಥಳೀಯ ಆಡಳಿತ ಅಥವಾ ಸ್ಥಳೀಯ ನಾಯಕರು ತೋರಿಸಿದ್ದು ಅಲ್ಲಿ ಬಿಹಾರದಲ್ಲಿ ಅಂದ್ರೆ, ಕಾಂಗ್ರೆಸ್ ಅಲೆ ಇದೆ, ಹಾಗಾಗಿ ಈಗ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ತೇಜಸ್ವಿ ಯಾದವ್ನ ಘೋಷಣೆ ಮಾಡೋದು ಬೇಡ, ಚುನಾವಣೆ ಮುಗೀಲಿ, ಯಾರಿಗ್ ಗೊತ್ತು, ನಾವು 80ರಲ್ಲಿ ಫೈಟ್ ಮಾಡಿ 80ರಲ್ಲಿ ಸ್ಪರ್ಧೆ ಮಾಡಿ 50-60 ಗೆದ್ದು ಬಿಟ್ರೆ ನಾವೇ ಮುಖ್ಯಮಂತ್ರಿ ಆಗ್ತೀವಿ,
ಯಾವ ಮಟ್ಟಕ್ಕೆ ಕಾಂಗ್ರೆಸ್ ದುರಹಂಕಾರಕ್ಕೆ ಹೋಗಿದೆ ನೋಡಿ ಅಲ್ಲಿ. ಆಗಲ್ಲ ಅದ್ರ ಕೈಲಿ. ಆದ್ರೂ ಕಾಂಗ್ರೆಸ್ ನಾಶವಾಗಿರೋದೇ ಇಂಥವರಿಂದಾನೆ. ಸುಮ್ಮನೆ ಕತೆಗಳು ಕಟ್ಟಿ ರಾಹುಲ್ ಗಾಂಧಿ ಹೈಕಮಾಂಡ್ ಎಲ್ರಿಗೂ ಕಿವಿಯಲ್ಲಿ ಏನೋ ಒಂದು ಸುಳ್ಳನ್ನ ಹೇಳಿ ಏನೋ ಒಂದು ಹೇಳಿ ಈ ರೀತಿ ಮಾಡ್ಕೊಳ್ಳೋದು, ಕೊನೆಗೆ ಅವರು ಮುಳುಗೋದು, ಅವ್ರ ಜೊತೆಯಲ್ಲಿರೋ ಮೈತ್ರಿ ಪಕ್ಷಗಳನ್ನು ಮುಳುಗಿಸೋದು. ಆ ಇದರಲ್ಲಿ ಇಲ್ಲ ನಾವು ತೇಜಸ್ವಿ ಯಾದವ್ನ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ಘೋಷಣೆ ಮಾಡಲ್ಲ, ಚುನಾವಣೆ ಮುಗಿಲಿ, MLAಗಳು ಚೂಸ್ ಮಾಡಲಿ ಅಂತ ಹೇಳ್ಕೊಂಡು ಇದು ಮಾಡಿದ್ರು. ಆದ್ರೆ ಇದೆಲ್ಲದರ ನಡುವೆ ತೇಜಸ್ವಿ ಯಾದವ್ ಮಾತ್ರ ತಮ್ಮ ತಾಳ್ಮೆಯನ್ನ ಕಳ್ಕೊಳ್ಳಿಲ್ಲ. ಎಲ್ಲಿ? ಪಬ್ಲಿಕ್ ಅಲ್ಲಿ, ಮೀಡಿಯಾ ಮುಂದೆ ಕಳ್ಕೊಳ್ಳಿಲ್ಲ. ಯಾವತ್ತಿಗೂ ಸಹ ಇಲ್ಲ, ನಾವೆಲ್ಲ ಒಟ್ಟಿಗೆ ಇದ್ದೀವಿ. ನೀವು ನಿಮ್ಮ ಮುಖ್ಯಮಂತ್ರಿ ಅಭ್ಯರ್ಥಿ ಯಾರು ಅಂದ್ರೆ ನಿಮಗೇನು ಅನ್ಸುತ್ತೆ? ಎಲ್ಲ ಕಡೆ ಯಾರನ್ನ ಹೇಳ್ತಿದ್ದಾರೆ? ಎಲ್ಲ ಕಡೆ ನನ್ನ ಲೀಡರ್ಶಿಪ್ ಒಪ್ಕೊಂಡಿದಾರಲ್ವಾ, ಇಷ್ಟು ಮಾತ್ರ ಹೇಳಿ ಮುಗಿಸ್ತಾ ಇದ್ರು. ಎಲ್ಲದರ ನಡುವೆ ಯಾವಾಗ ಚುನಾವಣಾ ಪ್ರಚಾರಗಳು ದೊಡ್ಡ ಮಟ್ಟದಲ್ಲಿ ಶುರುವಾಗಬೇಕು ಅನ್ನುವಂತಹ ಸನ್ನಿವೇಶ ಹತ್ರ ಬಂತು, ಲಾಲು ಪ್ರಸಾದ್ ಯಾದವ್ ಮಾತ್ರ ತಾಳ್ಮೆ ಕಳ್ಕೊಂಡು ರಾಹುಲ್ ಗಾಂಧಿಗೆ ಫೋನ್ ಮಾಡಿ ಎಚ್ಚರಿಕೆಯನ್ನೇ ಕೊಟ್ಟಿದ್ದಾರಂತೆ. ಬಿಹಾರದಲ್ಲಿ ಕಾಂಗ್ರೆಸ್ನ ಮಣ್ಣು ಪಾಲು ಮಾಡ್ಬಿಡ್ತೀನಿ, ಹೀಗೆಲ್ಲ ನೀವು ಮಾಡಿದ್ರೆ 2 ವಿಚಾರ ಆಗಲೇಬೇಕೀಗ, ಮುಖ್ಯವಾಗಿ 2 ವಿಚಾರ ಆಗಲೇಬೇಕು, ಇಲ್ಲ ಅಂದ್ರೆ ನೋಡಿ ನಿಮ್ಗೊಂದು ಗತಿ ಕಾಣಿಸ್ತೀನಿ ಅಂತ ಲಾಲು ಪ್ರಸಾದ್ ಯಾದವ್ ನೇರ ಬೆದರಿಕೆ ಹಾಕಿದ್ದಾರೆ ಕಾಂಗ್ರೆಸ್ಗೆ, ರಾಹುಲ್ ಗಾಂಧಿಗೆ ಫೋನ್ ಮಾಡಿ. ಏನದು 2 ವಿಚಾರ ಅಂದ್ರೆ, ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಯಾರ್ಯಾರು ಎಷ್ಟೆಷ್ಟು ಸೀಟು ಸ್ಪರ್ಧೆ ಮಾಡ್ತಿದೀವಿ, ಫ್ರೆಂಡ್ಲಿ ಫೈಟ್ ಅಂತ ನಾವು ಕರೆಯೋಣ, ಎಲ್ಲಿ ಇಬ್ಬರು ಅಭ್ಯರ್ಥಿಗಳಿದಾರೋ ಅದು ಏನು ಅನ್ನೋದ್ರ ಬಗ್ಗೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಇಡೀ ದೇಶಕ್ಕೆ ತಿಳಿಸ್ಬೇಕು. ಅದರಲ್ಲೂ ಬಿಹಾರಕ್ಕೆ ತಿಳಿಸ್ಬೇಕು. ಅದು ಒಂದಾದರೆ, ಎರಡನೇದು ತೇಜಸ್ವಿ ಯಾದವ್ ಮುಖ್ಯಮಂತ್ರಿ ಅಭ್ಯರ್ಥಿ, ಇಂಡಿಯಾ ಮೈತ್ರಿಕೂಟದ ಮಹಾಗಠಬಂಧನ್ ಮೈತ್ರಿಯ ಮುಖ್ಯಮಂತ್ರಿ ಅಭ್ಯರ್ಥಿ ತೇಜಸ್ವಿ ಯಾದವ್ ಅಂತ ಘೋಷಣೆ ಮಾಡಲೇಬೇಕು. ಪಟ್ಟು ಹಿಡಿದ್ರು ಲಾಲು ಪ್ರಸಾದ್ ಯಾದವ್ ಗುಡುಗಿದ್ದಕ್ಕೆ ರಾಹುಲ್ ಗಾಂಧಿ ಶೇಕ್ ಆಗೋದ್ರು, ಕಾಂಗ್ರೆಸ್ ಶೇಕ್ ಆಗೋಯ್ತು. ಅವ್ರು ನಿರೀಕ್ಷೆ ಮಾಡಿರ್ಲಿಲ್ಲ ಲಾಲು ಪ್ರಸಾದ್ ಯಾದವ್ ಈ ಮಟ್ಟಕ್ಕೆ ಗುಡುಕ್ತಾರೆ ಅಂತ. ಯಾಕಂದ್ರೆ ದಿನಾಂಕಗಳ ಹತ್ರ ಬಂತು, ಪ್ರಚಾರಕ್ಕೆ ಹೋಗ್ಬೇಕು, ಯಾವ ಮುಖ ಇಟ್ಕೊಂಡು ಹೋಗ್ತಾರೆ ಲಾಲು ಪ್ರಸಾದ್ ಯಾದವ್ಗೆ ಆ ಟೆನ್ಷನ್ ಶುರುವಾಯ್ತು. ಯಾವಾಗ ಲಾಲು ಪ್ರಸಾದ್ ಯಾದವ್ ಗುಡುಗಿದ್ರು, ದಡಬಡ ಅಂತ ಕಾಂಗ್ರೆಸ್ ನಿಯೋಗ ಒಂದು ಬಿಹಾರ ತಲುಪ್ತು. ಯಾರ ಅಧ್ಯಕ್ಷತೆಯಲ್ಲಿ? ರಾಜಸ್ಥಾನದ ಮಾಜಿ ಮುಖ್ಯಮಂತ್ರಿ ಗೆಹ್ಲೋಟ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ನಿಯೋಗ ಅಲ್ಲಿಗೆ ಬಂತು. RJD ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ಕೊನೆಗೆ ಎಲ್ಲವನ್ನು ಒಂದೇ ರಾತ್ರಿಗೆ ಫೈನಲೈಸ್ ಮಾಡಿ ಅವತ್ತೇ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ತೇಜಸ್ವಿ ಯಾದವ್ ನಮ್ಮ ಮುಖ್ಯಮಂತ್ರಿ ಅಭ್ಯರ್ಥಿಯಿಂದ ಕಾಂಗ್ರೆಸ್ ಅವರ ಬಾಯಲ್ಲೇ ಹೇಳಿದ್ರು. ಆ ನಂತರ ಡೈಲಾಗ್ಗಳು, ಪೊಲಿಟಿಕಲ್ ಡೈಲಾಗ್ ಹೊಡೆದ್ರು, ನಮ್ಮ ಮುಖ್ಯಮಂತ್ರಿ ಅಭ್ಯರ್ಥಿ ಇವರು, ನಿಮ್ಮ ಮುಖ್ಯಮಂತ್ರಿ ಅಭ್ಯರ್ಥಿ ಯಾರು ಅಂತ NDAಗೆ, ಮೋದಿಗೆ, ಅಮಿತ್ ಶಾಗೆ ಎಲ್ಲರಿಗೂ ಸವಾಲೆಲ್ಲ ಹಾಕಿದ್ರು. ಅದು ಓಕೆ. ಆದರೆ ಆ ಹಂತಕ್ಕೆ ಬರೋದಕ್ಕೆ ಕಾಂಗ್ರೆಸ್ ಮಾಡಿದಂತಹ ಏನು ಒಂದು ರೀತಿಯಾದಂತಹ ನಾಟಕ ಇತ್ತಲ್ಲ, ತಾವು ಏನೋ ದೊಡ್ಡ ಪಾರ್ಟಿ ಬಿಹಾರದಲ್ಲಿ ಅಂತ. ಕಾಂಗ್ರೆಸ್ ತನ್ನ ಶಕ್ತಿ ಎಲ್ಲಿ ಎಷ್ಟು ಅನ್ನೋದನ್ನ ಅಳೆಯೋದ್ರಲ್ಲಿ ವಿಫಲ ಆಗ್ತಾ ಇದೆ. ಆ ಕಾರಣಕ್ಕೆ ಅದಕ್ಕೆ ಅಷ್ಟು ದೊಡ್ಡ ಸೋಲುಗಳು ಎದುರಾಗ್ತಾ ಇರೋದು, ಅಷ್ಟು ದೊಡ್ಡ ಸೋಲು. ಹರಿಯಾಣದಲ್ಲಿ ಆಮ್ ಆದ್ಮಿ ಪಕ್ಷ ಕೇವಲ 5 ಸೀಟ್ ಕೇಳಿತ್ತು, 5 ಸೀಟು ಕೊಡಲ್ಲ ನಾವು, ಅಯ್ಯೋ ನಾವು ಗೆದ್ದು ಅಧಿಕಾರಕ್ಕೆ ಬರ್ತಿದೀವಿ, ನೀವು ಬೇಕಾಗೇ ಇಲ್ಲ ಅಂದ್ರು. ಅಲ್ಲಿ ಕೊಚ್ಕೊಂಡು ಹೋದ್ರು. ಮಹಾರಾಷ್ಟ್ರದಲ್ಲಿ ಓವರ್ ಕಾನ್ಫಿಡೆನ್ಸ್ ಅಲ್ಲಿ ನಾವೇ ಗೆಲ್ಲೋದು ಅಂತ ಹೇಳಿ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಎಲ್ಲರನ್ನೂ ಘೋಷಣೆ ಮಾಡ್ಕೊಂಡ್ಬಿಟ್ರು. ಒಂದು ಸೋತ್ರು. ನೀವು ಏನು ಎಲೆಕ್ಷನ್ ಕಮಿಷನ್ ವೋಟರ್ ಚೋರಿ ಏನೇ ಹೇಳಿದ್ರು ಸಹ ಅದು ಒಂದು ಭಾಗ. ಆದ್ರೆ ಕಾಂಗ್ರೆಸ್ನಲ್ಲಿ ನಿರ್ಧಾರ ಕೈಗೊಳ್ಳುವಂತಹ ಕ್ರಮ ಮತ್ತು ಅವರ ಸ್ಟ್ರಾಟಜಿ ಇದೆಯಲ್ಲ, ಅದು ಸಹ ಒಂದು ಕಾರಣನೇ. ಬಿಹಾರದಲ್ಲಿ ಅದೇ ಗತಿ ಆಗುವಂತಹ ಸಾಧ್ಯತೆಗಳಿತ್ತು. ಆದರೆ ಈಗ ಲಾಲು ಪ್ರಸಾದ್ ಯಾದವ್ ಅವರ ಗುಡುಗಿನ ಕಾರಣಕ್ಕೆ ಒಂದಷ್ಟು ಸುಧಾರಿಸ್ಕೊಂಡಿದೆ. ಈಗ ಮತ್ತೆ ನೆಕ್ ಟು ನೆಕ್ ಫೈಟ್ಗೆ ಒಂದು ನಿಂತಿದೆ. NDA ಗೆಲ್ಲುತ್ತಾ, ಮಹಾಗಠಬಂಧನ್ ಗೆಲ್ಲುತ್ತಾ ಹೇಳೋದಕ್ಕೆ ಆಗೋದಿಲ್ಲ ಅನ್ನುವಂಥ ಹಂತಕ್ಕೆ ಈಗ ಬಂದು ನಿಂತ್ಕೊಂಡಿದೆ. ಸೊ ಇದಿಷ್ಟು ಬಿಹಾರ ಎಲೆಕ್ಷನ್ ನಿಂದ ಮಹಾಗಠಬಂಧನ್ ಅಥವಾ ದೇಶ ಮಟ್ಟದಲ್ಲಿ ಇಂಡಿಯಾ ಮೈತ್ರಿಕೂಟದ ಒಳಗೆ ನಡೆದಿರುವಂತಹ ಘಟನಾವಳಿಗಳು ಮತ್ತು ಹೇಗೆ ಯಾವೆಲ್ಲ ಹಿನ್ನೆಲೆಯಲ್ಲಿ ತೇಜಸ್ವಿ ಯಾದವ್ ಅವರನ್ನ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ಕಾಂಗ್ರೆಸ್ನವರೇ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಘೋಷಣೆ ಮಾಡುವ ಹಂತಕ್ಕೆ ತಲುಪ್ತು ಅನ್ನೋದ್ರ ವಿವರಗಳು ಅಷ್ಟೇ. ಸೊ ಚುನಾವಣೆ ಏನಾಗುತ್ತೆ, ಫಲಿತಾಂಶಗಳು ಏನಾಗ್ತವೆ ಅಂತ ನವೆಂಬರ್ 14ನೇ ತಾರೀಕು ನಮಗೆ ಗೊತ್ತಾಗುತ್ತೆ. ಅವತ್ತು ನಿಮ್ಮ ಮುಂದೆ ಬಂದು ವಿಶ್ಲೇಷಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ಇಂತಹದೇ ವಿಶೇಷ ವಿಶ್ಲೇಷಣೆಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪೋ.